ಮತ್ತು ಇನ್ನೊಂದು ನಾವು ಜಾರಕಿಹೊಳಿ ಅವರ ಕುಟುಂಬದ ಬಗ್ಗೆ ಅಭ್ಯಾಸ ಮಾಡಿದಾಗ ತಮ್ಮ ಸಮ ಇದ್ದಂಥ ಬಲಿಷ್ಠರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಅವಕಾಶ ಬಂದಾಗ ಸೆಟದಿರುವಂಥದ್ದು ವಿರೋಧಿಸುವಂಥ ಗುಣಧರ್ಮವನ್ನು ಸಹಿತ ಅವ್ರು ನೋಡಿದ್ವಿ ನಾವು. ಉದಾಹರಣೆ ಕತ್ತಿ ಸಹೋದರಸು ಜೊತೆಗಿದ್ದಂಥದ್ದು ಉಮೇಶ್ ಕತ್ತಿ ಅವ್ರು ಹೋದ್ಮೇಲೆ ಅಲ್ಲೇ ಹುಕ್ಕೇರಿ ಒಂದಿಷ್ಟು ವೀಕೇನೋ ಅನಿಸಿರ್ಬೋದು, ಮತ್ತೇನೋ ಅನಿಸಿರ್ಬೋದು, ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿರ್ಬೋದು. ಜಾರಕಿಹೊಳಿ ಅವರು ಅಲ್ಲಿ ಎಂಟ್ರಿ ಹೊಡೆದ್ರು ಹುಕ್ಕೇರಿಯಲ್ಲೇ. ಅದಕ್ಕೆ ಅವರು ಪ್ರತಿಭಟನಾತ್ಮಕವಾಗಿ ಎದ್ದರು. ಅಲ್ಲೇನೋ ಆಯ್ತು. ನೀವು ನೋಡಿದರೆ DCC ಬ್ಯಾಂಕಿನ ಸಂದರ್ಭದಲ್ಲೇ ಕತ್ತಿ ಅವ್ರದ್ದು ಒಂದು ಬಣ ಆದರೆ ಇನ್ನೊಂದು ಕಡೆ ಜಾರಕಿಹೊಳಿ ಅವ್ರ ಬಣ ಆಯಿತು. ಮೊದಲು ಹೊಂದಾಣಿಕೆ ಇದ್ದಂಥದ್ದು ಅಂದರೆ ಹೊಂದಾಣಿಕೆ ರಾಜಕೀಯದಲ್ಲಿ ಭಾಳ ಮಾಹಿರವರು ನಮ್ಮ ಜಾರಕಿಹೊಳಿ ಸಹೋದರರು. ಹಾಗೇನಾದರೂ DK ಅವರು ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಹೊರಟ್ರ ನಮ್ಗೆ ಅಧ್ಯಕ್ಷ ಕೊಡ್ರಿ, ನೀವು CM ಆಗ್ರಿ ಅನ್ನುವಂಥದ್ದು ಇದು ಸಹ ಚರ್ಚೆ ಜೋರು ನಡೆದು ರಾಜಕೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ. ಇದು ಒಳ್ಳೆಯ ಡೆವಲಪ್ಮೆಂಟ್. ಆದರೂ ಜಾರಕಿಹೊಳಿ ಕುಟುಂಬದ ಬಗ್ಗೆ ನಾವು ಇವತ್ತು ಎಲ್ಲರೂ ಗೋಕಾಕದವರಾದಂಥವ್ರು ಹೆಮ್ಮೆ ಪಡುವಂಥ ವಿಷಯ ಏನಂದ್ರೆ, ಒಬ್ಬ ರಾಜ್ಯ ಮಟ್ಟದ ಮುಖ್ಯಮಂತ್ರಿ ಆಗುವ ವ್ಯಕ್ತಿಗಳನ್ನು ಹೋಗಿ ಮಾತಾಡಿಸಿ ಸ್ವಲ್ಪ ಬದಿಗೆ ಸೇರಿಸಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಅಥವಾ ಮತ್ತೇನು ಮಾಡುವಂಥ. ಯಾಕೆಂದರೆ ರಾಜಕೀಯ ಅಂತಂದ್ರೆ ಇವತ್ತಿನ ರಾಜಕೀಯ ಆಗಲಿ ಯಾವ ಕಾಲದ ರಾಜಕೀಯ ಅಂದರೆ ಅದು ಒಂದು ರೀತಿ ಏನೋ ಒಂದು ವ್ಯವಹಾರ ನಡೀತಿರ್ತದೆ, ಕೊಡ್ತೋಳುವ ವ್ಯವಹಾರ. ಅದು ವ್ಯವಹಾರ ಆಗಿರ್ಬೋದು ಅವ್ರ ಮಧ್ಯದಲ್ಲಿ ಅಂತ ಒಂದು ಸಣ್ಣ ಊಹೆ ಪ್ರಶ್ನೆ ಶುರು ಆಗಿಬಿಟ್ಟದ. ಹೀಗಾಗಿ DK ಅವರು CM ಅವ್ದು ಗ್ಯಾರಂಟಿ, ಹಾಗಾದ್ರೆ ಸತೀಶ್ ಅವರು ಅಧ್ಯಕ್ಷರು ಅವ್ದು ಗ್ಯಾರಂಟಿ ಅನ್ನುವಂಥದ್ದು. ಅವರೆಲ್ಲ ಅಲ್ಲಿಗಳಿತಾರೆ. ಆಮದು ಬೇರೆ ಸತೀಶ್ ಅವರು ಅಲ್ಲಿಗಳಿತಾರೆ, ಮುಗುಳ್ನಾಗ್ತಾರೆ. ಅದೇ ಕಾಲಕ್ಕೆ DK ಅವರು ಏನ್ರಿ ಭೇಟಿ ಆಗಬಾರ್ದು ಒಬ್ರಿಗೆ ಬರೋ ಅಂತ ಕೇಳ್ತಾರೆ. ಏನಿರ್ತಾರೆ ಅರ್ಥ? ಒಬ್ಬರೊಬ್ರು ಕಂಡು ಆಗಲಾರದಂಥವ್ರು, ಒಬ್ಬರ ಕಂಡೊಬ್ರು ವಿರೋಧ ಮಾಡುವಂಥವ್ರು. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅಂತ ಓಪನ್ನಾಗಿ ಹೇಳಿದಂಥ ಮಾತುಗಳು. ಅವ್ರಿಗೆಲ್ಲಿದ್ದವ್ರಿ 45 MLAಗಳು ಸುಮ್ಮನೆ ಹೇಳ್ತಾರೆ ಹೋಗೋದಿಲ್ಲ ಅನ್ನೋಂಥ ಮಾತು. ನಿರಂತರವಾಗಿ DK ವಿರೋಧ ಮಾಡುವಂಥ ರಮೇಶ್ ಜಾರಕಿಹೊಳಿ ಅವರು. ಇನ್ನೊಂದು ಕಡೆಗೆ ಅನುಕೂಲ ಸಿಂಧು, ಬುದ್ಧಿವಂತ, ಚತುರ ಸತೀಶ್ ಅವರು DK ಅವ್ರನ್ನ ಮನವೊಲಿಸುವಲ್ಲೋ ಅಥವಾ ತಮ್ಮ ರಾಜಕೀಯ ನಡೆಯಲ್ಲಿ ತಮ್ಮ ಮುಂದೆ ತೆಗೆದುಕೊಳ್ಳಲು ಗೆದ್ರ, ಅಥವಾ DK ಅವರು ಸತೀಶ್ ಅವ್ರನ್ನ ಮೌಲ್ಡ್ ಮಾಡುವಲ್ಲೇ ಯಶಸ್ವಿ ಆದ್ರ ಅನ್ನುವಂಥದ್ದು ಮಾತುಕತೆಯಾಗಿದ್ದು ಇಬ್ಬರು ಒಪ್ಕೊಂಡಿದ್ದಾರೆ. ಹೌದು, ಮಾತಾಡಿದ್ದು ಖರೆ. ಮದುವೆ ಸಮಾರಂಭದಲ್ಲ ಒಂದಿಷ್ಟು ಮಾತಾಡಿದ್ವಿ, ಏನೋ ಹೇಳಿದಪ್ಪ ರಾಜಕೀಯ ವಿರೋಧ ಅನ್ನುವಂಥ ಹಾರಿಕೆ ಉತ್ತರ ಕೊಟ್ಟರು ಸಹ ಅಲ್ಲಿ ನಮ್ಮದು ಅಧ್ಯಕ್ಷರಿಗೆ ಚರ್ಚೆ ಆಗಿಲ್ಲ, ಹಾಗೆ ಮಾತಾಡ್ತಾ ಇರಲಿ ಆಗಿರಲಿಕ್ಕೆಲ್ಲ